ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಸ್ಟಾರ್ಲಿಂಕ್ ಭಾರತದಲ್ಲಿ ಅನುಮತಿ ಸಿಕ್ಕಿದೆ. ಅತಿ ಶೀಘ್ರದಲ್ಲೇ ಸ್ಟಾರ್ಲಿಂಕ್ ಭಾರತಕ್ಕೆ ಕಾಲಿಡುತ್ತದೆ. ಸೊ ಇದರ ಬಗ್ಗೆ ಜಿಯೋ, ಏರ್ಟೆಲ್ ಮತ್ತೆ ವೋಡಾಫೋನ್ ಮಾಲೀಕರು ಏನ್ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಸ್ಟಾರ್ಲಿಂಕ್ ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗ್ತಿದೆ? ಸೊ ಸ್ಟಾರ್ಲಿಂಕ್ ಏನಪ್ಪಾ ಅಂತ ಅಂದ್ರೆ ಇದು ಒಂದು ಸ್ಯಾಟಲೈಟ್ ಬೇಸ್ಡ್ ನೆಟ್ವರ್ಕ್. ಸೊ ಈ ಜಿಯೋ, ವೋಡಾಫೋನ್, ಏರ್ಟೆಲ್ ಅವ್ರದೆಲ್ಲ ಏನು ಟವರ್ ಬೇಸ್ಡ್ ಇರುತ್ತೆ. ಮತ್ತೆ ಏನು ಫೈಬರ್ ನೆಟ್ ವೈರ್ಗಳ ಮೂಲಕ ಅಂದ್ರೆ ತಂತಿಗಳ ಮೂಲಕ ನೆಟ್ವರ್ಕ್ ಗಳನ್ನು ಕೊಡುತ್ತೆ ನಮ್ಮ ಮನೆಗಳಲ್ಲಿ ಇರುವಂತಹ ವೈಫೈಗಳಿಗೆ. ಮತ್ತೆ ಟವರ್ಗಳ ಮೂಲಕ ನಮ್ಮ ಮೊಬೈಲ್ ಗಳಿಗೆ ನೆಟ್ವರ್ಕ್ ಅನ್ನು ಒದಗಿಸಿಕೊಡುತ್ತದೆ. ಬಟ್ ಈ ಸ್ಟಾರ್ಲಿಂಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದೇನಪ್ಪಾ ಅಂತ ಅಂದ್ರೆ ಸ್ಯಾಟಲೈಟ್ ಮೂಲಕ ನಮಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಎರಡೂ ಸೌಲಭ್ಯ ಕೊಡುತ್ತದೆ. ಸೊ ಹಂಗಾಗಿ ಇದು ಸ್ವಲ್ಪ ಟ್ರೆಂಡಿಂಗ್ ಟಾಪಿಕ್ ಆಗಿದೆ ಇಂಡಿಯಾದಲ್ಲಿ. ಮತ್ತೆ ಈ ಸ್ಟಾರ್ಲಿಂಕ್ ಮಾಲೀಕರು ಯಾರಪ್ಪಾ ಅಂತ ಅಂದ್ರೆ ಟೆಸ್ಲಾ ಮತ್ತು ಟ್ವಿಟರ್ ಮಾಲೀಕರಾದಂತ ಎಲಾನ್ ಮಸ್ಕ್ ಸ್ಟಾರ್ಲಿಂಕ್ ನ ಮಾಲೀಕರು. ಸೊ ಹಂಗಾಗಿ ಇದೇನು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಮತ್ತೆ ಇವೆಲ್ಲದ್ರ ನಡುವೆ ಒಂದು ರೂಮರ್ ಸಹ ಬರ್ತಿದೆ. ಏನಪ್ಪಾ ಅಂದ್ರೆ ಸ್ಟಾರ್ಲಿಂಕ್ ಭಾರತಕ್ಕೆ ಬಂದಿದ್ದೇ ಆದಲ್ಲಿ ಕೇವಲ 800 ರೂಪಾಯಿಗಳಿಗೆ ಪ್ರತಿ ತಿಂಗಳು ನಮಗೆ ಇಂಟರ್ನೆಟ್ ಮತ್ತೆ ಕಾಲ್ಸ್, ಅನ್ಲಿಮಿಟೆಡ್ ಡೇಟಾ, ಮೆಸೇಜಸ್ ಈ ತರ ರೀತಿಗಳ ಎಲ್ಲಾ ಸೌಲಭ್ಯಗಳು ಕೇವಲ 800 ರೂಪಾಯಿಗಳಿಗೆ ಸಿಗುತ್ತೆ ಅನ್ನೋ ರೂಮರ್ ಸಹ ಬರ್ತಾ ಇದೆ. ಬಟ್ ಇದು ಬಂದಿದ್ದೇ, ಈ ರೂಮರ್ ನಿಜ ಆಗಿದ್ದೇ ಆದಲ್ಲಿ ಜಿಯೋ, ಏರ್ಟೆಲ್, ವೋಡಾಫೋನ್ ಎಲ್ಲಾ ರೀಚಾರ್ಜ್ ಪ್ಲಾನ್ಸ್ ಆಗ್ಲಿ ಎಷ್ಟೊಂದು ಕಸ್ಟಮರ್ಸ್ ಅನ್ನ ಕಳ್ಕೊಳ್ಳುತ್ತೆ ಅಂದ್ರೆ ತುಂಬಾ ಹೆವಿ ಲಾಸ್ ಫೇಸ್ ಮಾಡ್ಬೇಕಾಗುತ್ತೆ ಈ ಮೂರು ಕಂಪನಿಗಳು. ಯಾಕಪ್ಪ ಅಂತ ಅಂದ್ರೆ ಇವರು ಜನರಿಂದ ಲಾಭವನ್ನು ಪಡೆಯುವುದು ಯಾವುದ್ರ ಮೂಲಕ ಅಂತ ಅಂದ್ರೆ ರೀಚಾರ್ಜ್. ಸೊ ಇವ್ರೇನ್ ಮಾಡೋದು, ಈ ಸ್ಟಾರ್ಲಿಂಕ್ ಏನಾದ್ರು ಬಂತು ಅಂತ ಅಂದ್ರೆ ಆ ಕಮ್ಮಿ ಕಾಸ್ಟ್ ಎಫೆಕ್ಟಿವ್ ಆಗೋದ್ರಿಂದ ಏನಾಗುತ್ತೆ, ಈ ಕಂಪ್ನಿಗಳಿಗೆ ಭಾರಿ ಮೊತ್ತದ ಲಾಸ್ ಅನ್ನು ಫೇಸ್ ಮಾಡ್ಬೇಕಾಗತ್ತೆ. ಸೊ ಆ ಉದ್ದೇಶದಿಂದ ಈ ಕಂಪನಿಗಳು ಏನ್ ಮಾಡ್ತಿದ್ದಾರೆ, ಆಕ್ಷನ್ ಅಂತ ಬರುತ್ತೆ, ಸ್ಪೆಕ್ಟ್ರಮ್ ಆಕ್ಷನ್ ಅಂತ. ಈ ಸ್ಪೆಕ್ಟ್ರಮ್ ಆಕ್ಷನ್ ವಿರುದ್ಧ ಸ್ವಲ್ಪ ಹೋರಾಟ ಮಾಡ್ತಿದ್ದಾರೆ. ಮತ್ತೆ ಈ ಸ್ಟಾರ್ಲಿಂಕ್ ಇಂದ, ಈ ಸ್ಯಾಟಲೈಟ್ ಬೇಸ್ಡ್ ನೆಟ್ವರ್ಕ್ ಆದಂತಹ ಸ್ಟಾರ್ಲಿಂಕ್ ಇಂದ ಏನ್ ಬೆನಿಫಿಟ್ ಅಪ್ಪ ಅಂತ ಅಂದ್ರೆ ನೀವು ಯಾವುದೇ ಬೆಟ್ಟ ಗುಡ್ಡ ಪ್ರದೇಶಗಳು ಹೋದ್ರು ನಿಮಗೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸಿಗುತ್ತೆ. ಇದು ಸ್ಟಾರ್ಲಿಂಕ್ ಅಥವಾ ಎಲಾನ್ ಮಸ್ಕ್ ಕೊಡ್ತಾ ಇರುವಂತ ಭರವಸೆ. ಬಟ್ ಅದೇ ನಾವು ಈ ಜಿಯೋ, ಏರ್ಟೆಲ್, ವೋಡಾಫೋನ್ ಅಂತ ಹೋಯ್ತು ಅಂದ್ರೆ ಬೆಟ್ಟ ಗುಡ್ಡಗಳಲ್ಲಾಗ್ಲಿ ಇಲ್ಲ ನೀರಿರುವಂತಹ ಸಮುದ್ರ ಪ್ರದೇಶಗಳಲ್ಲಾಗ್ಲಿ ಎಲ್ಲೂ ಸಹ ನೆಟ್ವರ್ಕ್ಗಳು ಸಿಗಲ್ಲ. ನೆಟ್ವರ್ಕ್ ಇಶ್ಯೂಸ್ ತುಂಬಾ ಇರುತ್ತೆ. ಬಟ್ ಈ ಅಶ್ಯೂರೆನ್ಸ್ ಏನು ಅಂದ್ರೆ ಸ್ಟಾರ್ಲಿಂಕ್ ಎಲ್ಲ ಆಲ್ ಓವರ್ ದಿ ವರ್ಲ್ಡ್ ಯಾವುದೇ ಪ್ಲೇಸ್ ಅಲ್ಲೂ ಸ್ಯಾಟಲೈಟ್ ಮೂಲಕ ನಿಮಗೆ ನೆಟ್ವರ್ಕ್ ಸಿಗುತ್ತೆ ಅಂತ ಇವ್ರು ಅಶ್ಯೂರೆನ್ಸ್ ಕೊಡ್ತಿದ್ದಾರೆ. ಆದರೆ ಈ ಸ್ಟಾರ್ಲಿಂಕ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಈ ಜಿಯೋ, ಏರ್ಟೆಲ್, ವೋಡಾಫೋನ್ ಏನ್ ಇವಾಗ ನೆಟ್ವರ್ಕ್ ಸ್ಪೀಡ್ ಆಗ್ಲಿ ಇಲ್ಲ ನಮಗೆ ಹೈ ಕ್ವಾಲಿಟಿ ಅನ್ಲಿಮಿಟೆಡ್ ಇಂಟರ್ನೆಟ್ ಏನ್ ಸಿಗ್ತಿದೆ ಅಲ್ವಾ, ಈ ರೇಂಜ್ ಅಥವಾ ಈ ಕ್ವಾಲಿಟಿ ಸ್ಪೀಡ್ ನಮಗೆ ಸ್ಟಾರ್ಲಿಂಕ್ ಅಲ್ಲಿ ಸಿಗಲ್ಲ. ಯಾಕಂತಂದ್ರೆ ಸ್ಟಾರ್ಲಿಂಕ್ ಮೇನ್ಲಿ ಆಪರೇಟ್ ಆಗ್ತಾ ಇರೋದು ಸ್ಯಾಟಲೈಟ್ ಇಂದ. ಸೊ ಟ್ರಾವೆಲ್ ಡಿಸ್ಟೆನ್ಸ್ ಅಥವಾ ಲ್ಯಾಕ್ ಇದ್ದೇ ಇರುತ್ತೆ ಹೆಚ್ಚು ಕಮ್ಮಿ. ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಅಂತ ಬಂತು ಅಂದ್ರೆ ಗೇಮರ್ಸ್ಗೆ ತುಂಬಾನೇ ಹೊಡೆತ ಬೀಳುತ್ತೆ ಸ್ಟಾರ್ಲಿಂಕ್ ಅನ್ನು ಆಪ್ಷನ್ ಮಾಡಿದ್ರೆ. ಸೊ ಇದರ ಜೊತೆ ಪ್ಯಾರಲಲ್ ಆಗಿ ಡಿಸ್ಕಷನ್ ಸಹ ನಡೀತಾ ಇದೆ. ಜಿಯೋ, ಏರ್ಟೆಲ್, VI ಇವರು ಎಲ್ಲ ಒಂದ್ ಟೀಮ್ ಆಯ್ತು ಅಂದ್ರೆ ಸ್ಟಾರ್ಲಿಂಕ್ ಅಪೋಸಿಟ್ ಟೀಮ್ ಆಗಿ ರಿಗಾರ್ಡಿಂಗ್ ಏನಪ್ಪಾ ಅಂತ ಅಂದ್ರೆ ಭಾರತದಲ್ಲಿ ಈ ನೆಟ್ವರ್ಕ್ ಗಳು ಮಾರಾಟ ಮಾಡೋದಕ್ಕೆ ಅಂದ್ರೆ ಜನಕ್ಕೆ ಸರ್ವಿಸ್ ಕೊಡುವ ಬಯಕೆಯ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಇದಿಷ್ಟು ಮಾಹಿತಿ ನನಗೆ ದೊರಕಿತ್ತು. ಹೆಚ್ಚಿನ ಮಾಹಿತಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.